ವೆಲ್ಕಮ್ ಟು ಮೈ ಚಾನಲ್ ಕುಕ್ ವಿತ್ ಬಾಲಾಜಿ. ನಾವಿವತ್ತು ನಮ್ಮ ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿ ಅಡುಗೆ ಮಾಡಕ್ಕೆ ಬಂದಿರೋದು ನಾನಂತೂ ಅಲ್ಲೇ ಅಲ್ಲ, ನಂಗೆ ಅಡುಗೆದು ಚೂರು ಕೂಡ ಗೊತ್ತಿಲ್ಲ. ಇವತ್ತು ಅಡುಗೆ ಮಾಡಕ್ಕೆ ಬಂದಿರೋದು ಮಿಸ್ಟರ್ ಬಾಲಾಜಿ. ಹಾಯ್ ಗಾಯ್ಸ್, ಇವತ್ತು ಕುಕ್ ಮಾಡಕ್ಕೆ ಬಂದಿರೋ ಬಾಲಾಜಿ ನಾನು. ಇವತ್ತು ಮಾಡ್ತಾ ಇದ್ದೀವಿ ನಾವು ಮೋತಿಚೂರ್ ಲಡ್ಡು. ಬನ್ನಿ ಮೋತಿಚೂರ್ ಲಡ್ಡು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳ. ಮೊದಲಿಗೆ 300 ಗ್ರಾಮಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ನಾನು. 300 ಗ್ರಾಮ್ ಕಡಲೆ ಹಿಟ್ಟಿಗೆ ನಾನು ಈಗ ನೀರು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪನೇ. ಸ್ವಲ್ಪನೇ ಹಾಕೊಂಡು ಕಲಿಸ್ಕೋಬೇಕು, ಇಲ್ಲಾಂದರೆ ಗಂಟುಗಳಾಗೋದು ಪ್ರಾಬ್ಲಮ್ ಇರ್ತದೆ. ಅದನ್ನು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೂರು ಗಂಟಾಗಬಾರ್ದು, ಸ್ವಲ್ಪ ಗಟ್ಟಿ ಇರುವಂಗೆ ಒಂದು 5 ನಿಮಿಷ ನೀಟಾಗಿ ಬೀಟ್ ಮಾಡ್ಕೋಬೇಕು. ಈಗ ಇನ್ನು ಸ್ವಲ್ಪ ನೀರು, ಹಿಂಗೆ ಎತ್ತಿದಾಗ ಈ ಥರ ಬಾಲ್ ಹತ್ರ ಬರಬೇಕು. ಆ ಕನ್ಸಿಸ್ಟೆನ್ಸಿ ಈ ಹತ್ತದಲ್ಲಿ ಬರಬೇಕು. ಇಟ್ಟು ಕಲಿಸ್ದಾಗ ಈ ಥರ ಹಿಂಗೆ ಎತ್ತು ಬಿಟ್ಟಾಗ ಬಾಲ್ ಹತ್ರ ಹೋಗ್ಬೇಕು. ಇದರಲ್ಲಿ ಎಣ್ಣೆ ಕಾಯೋದೇ ಪೋಷನ್ ತುಂಬ ಮುಖ್ಯ ಆಗುತ್ತೆ. ಒಬ್ಬರು ಏನು ಮಾಡ್ತಾರೆ, ಎಣ್ಣೆನ ಕಾಯಿಸಲ್ಲ, ಹಂಗೆ ಹಾಕ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಬೂಂದಿ ಅನ್ನೋದು ಎಣ್ಣೆ ಎಲ್ಲ ಹೀರ್ಕೊಬಿಡುತ್ತೆ. ಇಲ್ಲಾಂದರೆ ಸಣ್ಣ ಉರಿ ಮಾಡ್ಕೊಂಡು ಹಾಕ್ತಾರೆ ಬೂಂದಿ ಅನ್ನೋದನ್ನ. ಹೀಗೆ ಉಗ್ರಲ್ಲಿ ಮಾಡ್ಕೊಂಡು ಈ ಥರ ನೀರು ಹಾಕ್ತಾರೆ. ಈ ಥರ ಸಿಡಿಬೇಕು ನೀರು. ಬೂಂದಿ ಮಾಡೋದಕ್ಕೆ ಈ ಥರದ್ದು ಎಲ್ಲ ಥರನೂ ಇದ್ದೇ ಇರುತ್ತೆ. ಈ ಥರ ಅಗಲ ತೂತಿರೋದು ತಗೊಬೇಕು. ಈ ಥರದ್ದು ಇಲ್ಲ ಅಂದರೆ ನೀವು ಲಡ್ಡು ಪ್ಲೇಟ್ ಇರುತ್ತಲ್ಲ ಅದರಲ್ಲೂ ಮಾಡ್ಕೋಬೋದು. ಏನು ಮಾಡಬೇಕಾದ್ರೆ ತಗೊಂಡು ಈ ಥರ ಲೈಟಾಗಿ ಕುಟ್ಬೇಕು. ಇದನ್ನ ಬೇಯಿಸ್ಬೇಕಾದ್ರೆ ಜಾಸ್ತಿ ಹೊತ್ತು ಬೇಯಿಸೋಂಗಿಲ್ಲ, ಸ್ವಲ್ಪನೇ ಬೇಯಿಸ್ಬಿಡುತ್ತೆ. ಇದು ಖಾರ ಬಂದು ಈ ಥರ ಏನು ಕ್ರಿಸ್ಪಿ ಆಗೋ ಥರ ಏನು ಬೇಯೋಂಗಿಲ್ಲ. ಸ್ವಲ್ಪ ಬೇಯ್ತಾಗಂಗೆ ಈ ಥರ ತೆಗೆದುಬಿಡೋದು. ಈಗ ಇದನ್ನು ಮಾಡಿದ್ದೀವಿ. ಈ ಥರ ಉಂಡೆ ಇದ್ದಾಗ ನೀಟಾಗಿ ಮೋತಿಚೂರು ಲಡ್ಡು ಬರೋಲ್ಲ. ಅದರಿಂದಾಗಿ ಏನು ಮಾಡ್ತೀವಿ ನಾವು, ಮಿಕ್ಸಿಗೆ ಹಾಕೊಂಡು ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊತೀವಿ. ಪಾಕ ಮಾಡು.
ಮಾಡೋದಕ್ಕೆ ನಾನು ಅರ್ಧ kg ಸಕ್ಕರೆ ತಗೊಂಡಿದ್ದೀನಿ. ಸಕ್ಕರೆ ಹಾಕಿ ಸಕ್ಕರೆ ಮುಳುಗೋಷ್ಟು ನೀರು, ಸಕ್ಕರೆ ಮುಳುಗೋಷ್ಟು ನೀರು ಹಾಕಿ ಮತ್ತು ಇದು ಆರೆಂಜ್ ಕಲರ್ನ ನೀರು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈ ಸಕ್ಕರೆ ಪಾಕಕ್ಕೆ ಒಂದು 2 ಡ್ರಾಪ್ ಅಷ್ಟು ನಿಂಬೆ ರಸ ಹಾಕೋಬೋದು, ಅದು ಆಪ್ಷನಲ್ಲು. ಆ ನಿಂಬೆ ರಸ ಹಾಕೋದೇನಕ್ಕೆ ಅಂದರೆ ಸ್ವಲ್ಪ ಪಾಕ ಗಟ್ಟಿ ಏನಾರಾದರೆ ಮೋತಿಚೂರು ಲಡ್ಡು ಮೇಲೆ ವೈಟ್ ಕಲರ್ ಫಾರ್ಮ್ ಆಗಿಬಿಡುತ್ತೆ, ಅದು ಸಕ್ಕರೆದು. ಅದರಿಂದಾಗಿ ಪಾಕ ನೀಟಾಗಿ ತೆಗೆದ್ರೆ ಏನೂ ಬರೋಲ್ಲ. ಅದಕ್ಕೆ ನಾನು ಅದನ್ನು ಸ್ಕಿಪ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ನಮ್ಮ ಸಕ್ಕರೆ ಪಾಕ ಆಗಿದೆ. ಹಿಂಗೆ ಎತ್ತಿದಾಗ ಈ ಥರ ಬಾಲದ ಥರ ಬರುತ್ತೆ ಅದು. ನೋಡಿ, ಈ ಥರ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಹಿಂಗೆ ಕೈಗೆ ಈ ಥರ ಅಂಟಿಸ್ಕೊಂಡು ಈ ಥರ ಹಿಂಗೆ ಅಂತಿದ್ರೆ ಈ ಥರ ಬರುತ್ತೆ ಅದು. ಈ ಟೈಮಲ್ಲಿ ನಾವು ಈ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಿ ಅನ್ನೋದು ಬೂಂದಿನ, ಅದನ್ನು ಹಾಕ್ತೀವಿ. ಈ ಟೈಮಲ್ಲಿ ನಾವು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡಿರ್ಬೇಕು, ಇಲ್ಲಾಂದರೆ ಆಫ್ ಮಾಡಿದ್ರು ಏನೂ ಆಗಲ್ಲ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಮುಚ್ಚಿ ಒಂದು 10 ನಿಮಿಷ ಸೈಡ್ಗೆ ಇಟ್ಕೊಡ್ಬೇಕು. ಅದು ಸಕ್ಕರೆ ಪಾಕ ಎಲ್ಲ ನೀಟಾಗಿ ಹೀರ್ಕೊಂಡಿರುತ್ತೆ ಬೂಂದಿ. ಇದಕ್ಕೆ ಬಾಣಲಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು 1 ರಿಂದ 1.5 ಸ್ಪೂನಷ್ಟು ಅಷ್ಟೇ, ಜಾಸ್ತಿ ಹಾಕೋಂಗಿಲ್ಲ. ತುಪ್ಪ ಇದಕ್ಕೆ ತುಪ್ಪ ಹಾಕಿದ್ರೆ ಚೆನ್ನಾಗಿರಲ್ಲ. ಆ ತುಪ್ಪಕ್ಕೆ ಗೋಡಂಬಿನ ಈ ಥರ ಅರ್ಧ ಮಾಡಿಕೊಂಡು ಹಾಕಬೇಕು ಬಿಸಿ ಆದಮೇಲೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಅಥವಾ ರೆಡ್ಡಿಶ್ ಆಗೋ ತನಕ ಫ್ರೈ ಮಾಡಬೇಕು. ಸಿಮ್ಮಲ್ಲೇ ಇಟ್ಕೊಂಡಿರ್ಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಬೇಗ ಫ್ರೈ ಆಗಿಬಿಡುತ್ತೆ. ಇದಕ್ಕೆ ಸ್ವಲ್ಪ ಪಂಪ್ಕಿನ್ ಸೀಡ್ಸು ಹಾಕ್ತಾರೆ ಎಲ್ರೂ, ಆದರೆ ಪಂಪ್ಕಿನ್ ಸೀಡ್ಸು ನಮ್ಮ ಮನೇಲಿ ಯಾರಿಗೂ ಇಷ್ಟ ಇಲ್ಲ, ಅದರಿಂದ ಹಾಕ್ತಾಯಿಲ್ಲ. ಈ ಹಂತದಲ್ಲಿ ಬಂದಾಗ ಲವಂಗ ಒಂದು 4 ರಿಂದ 5, ದ್ರಾಕ್ಷಿ ಒಂದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಆಫ್ ಮಾಡಿಬಿಡ್ಬೇಕು ಸ್ಟವ್ನ. ಈಗ ಒಂದು 10-15 ನಿಮಿಷ ಅದನ್ನು ಬಿಟ್ಟಿದ್ವಿ. ಈಗ ನೋಡೋಣ ಏನಾಗಿದೆ ಅಂತ. ಇನ್ನು ನೋಡಿ, ಗಟ್ಟಿಯಾಗಿದೆ. ಈಗ ಸಕ್ಕರೆ ಪಾಕ ಇಟ್ಕೊಂಡು ಈಗ ನಾವು ಆ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ವಲ್ಲ ದ್ರಾಕ್ಷಿ ಗೋಡಂಬಿ ತುಪ್ಪದ ಜೊತೆ, ಅದನ್ನು ಹಾಕೋಣ. ನೀಟಾಗಿ ತುಪ್ಪ ಎಲ್ಲ ಕಡೆಗೂ ಸ್ಪ್ರೆಡ್ ಆಗೋ ಥರ ಮಿಕ್ಸ್ ಆಗಿ ಉಂಡೆ ಕಟ್ಕೊಳ್ಳೋಣ. ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಈಗ ಸ್ವಲ್ಪ ಬಿಸಿ, ಒಂದು ಸ್ವಲ್ಪ ಉಗುರು ಬೆಚ್ಚಗಿದ್ದಂಗೆ ಉಂಡೆ ಕಟ್ಕೋಬೇಕು.
ಒಳ್ಳೆ ಸಾಫ್ಟ್ ಆಗಿ ಅನ್ಸುತ್ತೆ. ಟೇಸ್ಟ್ ಇಟ್. My God, it's so yummy. Really, it's really very much tried. ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅಂಡ್ ನೆಕ್ಸ್ಟ್ ಟೈಮ್ ಎಷ್ಟು ಬೇಕು ಅಂತ ಕಮೆಂಟ್ ಸೆಕ್ಷನ್